ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಾನು ACL ಗ್ರಾಫ್ನ ನೀ ಜಾಯಿಂಟ್ ಒಳಗಡೆ ಇವಾಗ ಪಾಸ್ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡ್ತೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಥ್ರೆಡ್ ಬರ್ತಾಯಿದೆ ಆಚೆಗೆ, ಒಂದು ದಾರ. ಅದನ್ನು ನಾನು ಇನ್ನೊಂದು ಇನ್ಸ್ಟ್ರೂಮೆಂಟಲ್ಲಿ ಇಟ್ಕೊಂಡು ಎಳಿತಾ ಇದ್ದೀನಿ. ಅಲ್ಲಿ ಒಂದು ಬಟನ್ ಅಂತ ಒಳಗಡೆ ಹೋಯ್ತು ನೋಡಿ, ಟಿ ವಿಯಲ್ಲಿ ಕಾಣಿಸ್ತಾ ಇದೆ. ಆ ಬಟನ್ ಇವಾಗ ಕಾಣಿಸ್ತಾ ಇದೆ. ಆ ಬಟನ್ನು ಫ್ಲಿಪ್ ಅಂತ ಆಗಬೇಕು, ಅಂದರೆ ಬಟನ್ ತಿರುಗಿ ಆ ಒಂದು ಮೂಳೆ ಸೈಡಲ್ಲಿ ಕೂತ್ಕೋಬೇಕು. ಆವಾಗ ಅದು ಅಲ್ಲಿ ಸ್ಟೆಬಿಲೈಸ್ ಆಗುತ್ತೆ, ಅಂದರೆ ಅಲ್ಲಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ನಾವು ಲಿಗಮೆಂಟ್ನ ನಾವು ಎಳ್ಕೊತೀವಿ. ಈಗ ಬಟನ್ನು ಕೂತ್ಕೋತಾ ಇದೆ, ತಿರುಗಿಸ್ತಾ ಇದ್ದೀನಿ. ಇದು ಬಟನ್ ಇವಾಗ ಟ್ವಿಸ್ಟ್ ಆಯಿತು. ಅದು ಫ್ಲಿಪ್ಪಾಗಿ ಮೂಳೆ ಸುತ್ತ ಇವಾಗ ಕೂತ್ಕೊಂಡಿರುತ್ತೆ. ಎಳಿತಾ ಇದ್ದೀನಿ, ಬರ್ತಾಯಿಲ್ಲ. ಸೊ ಇವಾಗ ಬಟನ್ ಕೂತಾದಮೇಲೆ ನೆಕ್ಸ್ಟ್ ಬರ್ತಾ ಇರೋದು ಲಿಗಮೆಂಟು. ಈಗ ಲಿಗಮೆಂಟ್ ಈ ಲಿಗಮೆಂಟ್ ಇದು ಒಳಗಡೆ ಬರ್ತಾ ಇದೆ ನೋಡಿ, ಮಾನಿಟ್ರಲ್ಲಿ ಕಾಣಿಸ್ತಾ ಇದೆ. ಲಿಗಮೆಂಟ್ ಬಂತು. ಆ ಲಿಗಮೆಂಟ್ನ ನಾವು 2 ಸೆಂಟಿಮೀಟ್ರ್ ಆ ಒಂದು ತೊಡೆಯ ಮೂಳೆ ಫೀಮರಲ್ಲಿ ಹಾಕಿದ್ದೀವಿ. ಈಗ ಕೆಳಗಡೆ ಕಾಲಿನ ಮೂಳೆಯಲ್ಲಿ ಈಗ ನಾವು ಹಾಕೋದಕ್ಕೆ ಈಗ ಅದು ಈ ಕಡೆ ಇರುವಂಥ ಒಂದು ದಾರಗಳನ್ನ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಕಾಲಿನ ಒಂದು ಟನಲ್ ಮಾಡಿರ್ತೀವಿ, ಒಂದು ಹೋಲು. ಆ ಹೋಲ್ನಲ್ಲಿಗೆ ಇವಾಗ ಎಳಿತಾ ಇದ್ದೀವಿ. ಇದಕ್ಕೆ ಆಲ್ ಇನ್ಸೈಡ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇವಾಗ ನೋಡಿ ಬರ್ತಾ ಇದೆ. ಈಗ ಎಳೆದಿದ್ದೀನಿ, ದಾರ ಆಚೆ ಬಂತು. ಈಗ ಆ ಒಂದು ಬಟನ್ನು, ಈ ಸೈಡಿನ ಬಟನ್ನು ಇವಾಗ ಒಳಗಡೆಯಿಂದ ಬಂದು ಆಚೆಯಿಂದ ಅದು ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. ಈ ಒಂದು ಬಟನ್ ನೋಡಿ, ಆ ಬಟನ್ನು ನೋಡಿಕೊಂಡು ಕರೆಕ್ಟಾಗಿ ಇವಾಗ ಎಳೆದ್ರೆ ಲಿಗಮೆಂಟ್ ಒಳಗಡೆ ಇದೆ. ಆ ಕಡೆ ಈ ಕಡೆ 2 ಕಡೆ ಲಿಗಮೆಂಟು, ಆ ಕಡೆ ಈ ಕಡೆ 2 ಕಡೆ ಬಟನ್ನು. ನೋಡಿ, ಆ ಬಟನ್ನನ್ನು ನಾವೀಗ ಟೈಟ್ ಮಾಡ್ತಾ ಲಿಗಮೆಂಟು ಟೈಟ್ ಆಗುತ್ತೆ. ಮತ್ತು ನಾವು ಮಾಡಿರೋವಂಥ ಒಂದು ಹೋಲಲ್ಲಿ ಆ ಒಂದು ಲಿಗಮೆಂಟು ಕೂತ್ಕೊಳ್ಳುತ್ತೆ. ಇದಕ್ಕೆ ಆಲ್ ಇನ್ಸೈಡ್ ACL ರಿಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ನೋಡಿ, ಇವಾಗ ನಾನು 2 ಕಡೆ ಎಳೆದಷ್ಟು ಸ್ಟ್ರಾಂಗಾಗಿ ಒಂದು ಬಟನ್ನು ಕೂತ್ಕೊಳ್ಳುತ್ತೆ. ಆ ಬಟನ್ನು ಸ್ಟ್ರಾಂಗಾಗಿ ಕೂತ್ಕೊಂಡಾಗ ಆ ಒಂದು ಮಧ್ಯದಲ್ಲಿ ಒಂದು ತೊಡೆ ಮೂಳೆ ಮತ್ತು ಕಾಲಿನ ಮೂಳೆ ಮತ್ತು ಫೀಮರ್ ಅಥವಾ ಟಿಬಿಯಾ 2 ಮಧ್ಯದಲ್ಲಿ ನಾವು ಮಾಡಿರೋಂಥ ಹೋಲಲ್ಲಿ ಲಿಗಮೆಂಟ್ ಕೂತ್ಕೊಳ್ಳುತ್ತೆ. ಇದೇ ಆಲ್ ಇನ್ಸೈಡ್ ACL ರಿಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.